ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಡೆವಲಪ್ಮೆಂಟ್ ಮೇಲೆ ಡೆವಲಪ್ಮೆಂಟು. ಏನು ಆಪರೇಷನ್ ಸಿಂಧೂರ ಆಯಿತು, ಆ ಸಿಂಧೂರ ಆದಮೇಲೆ ಪಾಕಿಸ್ತಾನದವ್ರು ಹೆಚ್ಚು ಕಮ್ಮಿ ಏನೋ ಡ್ಯಾಶ್ ಸತ್ತ ಡ್ಯಾಶ್ಗಳ ಥರ ಆಡ್ತಾವ್ರೆ. ಅವರೇ ಎಲ್ಲ ಸಿಂಧೂರ ಅಳಿಸ್ಕೊಂಡು ಬಳೆ ಹೊಡ್ಕೊಂಡು ಆಡ್ತಾ ಇರೋರಂಗೆ ಆಡ್ತಾ ಇದ್ದಾರೆ. ಕಾರಣ ಗೊತ್ತೇ ಇದೆ. ನೆನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನ 9 ಉಗ್ರರ ಅಡುಗು ತಾಣಗಳಿಗೆ ಗುರಿ ಇಟ್ಟು ಬಾರಿಸಿ ಹಫೀಸೈದ್ ಕುಟುಂಬನೇ 11 ಜನ 14 ಜನ ಹೋಗ್ಬಿಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಅದೇನೇ ಇರಲಿ, ಹೀಗಿರುವಾಗ ಪಾಕಿಸ್ತಾನ ಆಲ್ರೆಡಿ ಯುದ್ಧ ಗೆದ್ದು ಬಿಟ್ಟಿದೆ ಅನ್ನುವ ಸಂಭ್ರಮದಲ್ಲಿದೆ. ಎಲ್ಲಿ ಗೆಲ್ಲೋದು? ನೀವು ತಮ್ಮನೇಲಿ ನೋಡಿ, ಟೆನ್ಷನ್ ಆಗಬೇಡಿ. ಹಿಂಗಾದ್ರೆ ಪಾಕಿಸ್ತಾನನೇ ಯುದ್ಧ ಗೆಲ್ಲೋದು ಅಂತಾದರೆ ಟೆನ್ಷನ್ ಆಗಬೇಡಿ, ಒಳಗೆ ಬನ್ನಿ. ಹಿಂಗಾದ್ರೆ ಎಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಗೆಲ್ಲೋದು ಅಂತಾದರೆ ಅವರೇ ಗೆದ್ದಂಗೆ. 9 ಕಡೆ ಹೊಡೆದು ನುಗ್ಗಿ ಒಳಗೋಗಿ ಹೊಡೆದು ಬಂದಿದ್ದಾರೆ. ಒಂದು ಚೂರು ಅವ್ರ ತಲೆಯಲ್ಲಿ ಹೌದು ಹೊಡೆದಿದ್ದಾರೆ, ನಾವೇನೋ ಮಾಡಬೇಕು, ನಮ್ಮ ಆರ್ಮಿಗೆ ಉಗಿಬೇಕು, ಏನಿಲ್ಲ. ಬರೀ ಬೆಳಿಗ್ಗೆಯಿಂದ ಯಾವುದೋ 2 ವರ್ಷದ ಹಿಂದಿಂದು, 3 ವರ್ಷದ ಹಿಂದಿಂದು, 4 ವರ್ಷದ ಹಿಂದಿಂದು ಫೋಟೋಗಳನ್ನ ಹಾಕ್ಕೊಂಡು ನಾವು ಅಲ್ಲಿ ಹೊಡೆದ್ವಿ, ನಾವು ಇಲ್ಲಿ ಹೊಡೆದ್ವಿ, ನಾವು ಅದು ಹೊಡೆದ್ವಿ, ಇದು ಹೊಡೆದ್ವಿ ಅಂತ ಅಂದ್ಕೊಂಡು ಇಲ್ದಿದ್ದೇ ಮಾತಾಡ್ತಾ ಇದ್ದಾರೆ. ಇಲ್ದಿದ್ದೇ ಮಾತಾಡ್ಕೊಂಡು ಕೂತು ಬೆಳಿಗ್ಗೆ ನಿಮ್ಗೆ ಆಶ್ಚರ್ಯ ಆಗೋದೇನು ಗೊತ್ತಾ? ಅಲ್ಲಿನ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳು ಸಹಿತ ಮಾರ್ಫ್ಡು ಎಡಿಟೆಡ್ ವಿಡಿಯೋಗಳನ್ನ ಹಾಕ್ಕೊಂಡು ಭಾರತದ ಮೀಡಿಯಾಗಳು ಕನ್ಫರ್ಮ್ ಮಾಡಿದ್ದಾವೆ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಫ್ಯಾಕ್ಟ್ ಚೆಕ್ ಪೇಜ್ಗಳನ್ನು ನೋಡಿದ್ರೆ ಎಲ್ಲದರಲ್ಲೂ ಅದೇ ನೋಡಿ. ಅಲ್ಲಿ ಪ್ರೋ ಪಾಕಿಸ್ತಾನಿ ಅಕೌಂಟ್ ಶೇರಿಂಗ್ ಓಲ್ಡ್ ಇಮೇಜ್ ಕ್ಲೈಮಿಂಗ್ ಇಂಡಿಯನ್ ರಫೇಲ್ ವಾಸ್ ಶಾಟ್ ಡೌನ್ ಬೈ ದ ಪಾಕಿಸ್ತಾನ್ ಆರ್ಮಿ ಅಂತ. ಅಂದರೆ ಅವ್ರ ಸಂತೋಷ ಹೆಂಗಿದೆ ಅಂತಂದರೆ ಸುಳ್ಳೆ ಹೇಳ್ಕೊಂಡು ನಾವು ಇದನ್ನು ಗೆದ್ದು ಬಿಡ್ತೀವಿ ಅಂತ. ಅಂದರೆ ಹೆಂಗಿದ್ರು ಪಾಕಿಸ್ತಾನದ ಚಾನೆಲ್ಗಳು, ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು, ಪಾಕಿಸ್ತಾನದ ಮೇಜರ್ ಅಕೌಂಟ್ಗಳು ಇಂಡಿಯಾದಲ್ಲಿ ಇವಾಗ ಬ್ಯಾನ್ ಆಗಿದ್ದಾವೆ. ಸೊ ಏನು ಬೇಕಾದರೂ ಹೇಳಿ ಪಾಕಿಸ್ತಾನದ ಜನ ನಂಬಿಸ್ಬಿಡೋಣ, ಹೆಂಗಿದ್ರು ನಂಬ್ತಾರೆ ಅಂತ ಕ್ಲೈಮ್ ಮಾಡೋದು ಹೆಂಗೆ? ಸೊ ಈ ಥರದ ಪರಿಸ್ಥಿತಿ ನೋಡಿ. ಅಲ್ಲಿ ಇದೊಂದು ಫೋಟೋ ನೋಡಿ. 1 ರಫೇಲ್ ಹ್ಯಾಸ್ ಬೀನ್ ಹಿಟ್ ಬೈ ಪಾಕಿಸ್ತಾನ್ PL 15 ನಿಯರ್ ಬಹವಾಲ್ಪುರ್ ಬರ್ಂಟ್ ಇನ್ ಟು ಆ್ಯಶಸ್, ಪೈಲಟ್ ಡೆಡ್ ಅಂತೆ. ಇದು 7th May 25 ಆಯಿತಾ. ನೋಡಿ ಅದ್ರದ್ದು ಒರಿಜಿನಲ್ ಹಣೆ ಬರ 16th April. ಅದು ಏನು ಗೊತ್ತಾ, ಅವ್ರದ್ದು 16th April 2025 ಆಗಿರೋದು ಅದು ಇನ್ಸಿಡೆಂಟು. ಪಾಕಿಸ್ತಾನದ್ದೇ ಮತ್ತದು ಮಿರಾಜು, ಪಾಕಿಸ್ತಾನದ್ದೇ ಫ್ಲೈಟ್ ಬಿದ್ದಿರೋದು ಪಂಜಾಬ್ ಪ್ರಾವಿನೆನ್ಸಲ್ಲಿ. ಆ ಫೋಟೋನೇ ಹಿಡ್ಕೊಂಡು ನೋಡಿ ಅಲ್ಲಿ ಫಹದ್ ನঈಮ್ ಅಂತ ಅವರು ಯಾರೋ ಬ್ರೇಕಿಂಗ್ ಅಲ್ಲಲ್ಲ, ಅದು ಫಹದ್ ನঈಮ್ ಹಾಕಿರೋದು ಅವತ್ತು ಅವ್ರು ಹಾಕಿದ್ದಿದ್ದು. ಯಾವತ್ತಿದು 27th April 2025 ಅಲ್ಲಿದೆ ನೋಡಿ, ಅವ್ರು ಹಾಕಿದ್ದಾರೆ. ಹಿಂಗೊಂದು ಬಿದ್ದಿದೆ ಮಿರಾಜು 5DP8. ಅದ್ರದ್ದು ಏನಕ್ಕೆ ಏನು ಅಂತ ಗೊತ್ತಿಲ್ಲ ಅಂತ ಪಾಪ ಆಮೇಲೆ ಅವರು ಟ್ವೀಟ್ ಮಾಡಿದ್ದಾರೆ. ಅದೇ ಫೋಟೋನ ಇವತ್ತು ಹಿಡ್ಕೊಂಡು ಇಲ್ಲ ನಾವು ಹೊಡೆದಾಕ್ಬಿಟ್ವಿ ಒಂದು ರಫೇಲು ಅಂತ. ಆಮೇಲೆ ಆ ರಫೇಲ್ ಹೆಂಗಿರುತ್ತೆ, ಮಿರಾಜ್ ಹೆಂಗಿರುತ್ತೆ, ಮಿಗ್ ಹೆಂಗಿರುತ್ತೆ, ಆ ಡಿಫ್ರೆನ್ಸು ಗೊತ್ತಿರಲ್ಲ ಬಿಡಿ ಅವರಿಗೆ. ಇನ್ನು ನೋಡಿ, ಇದರ ಹಫ್ಸಾ ಎಚ್ ಮಲಿಕ್ ಅಂತೆ. ಇಂಡಿಯನ್ ಮೀಡಿಯಾ ಕನ್ಫರ್ಮ್ಸ್ ದಟ್ ಪಾಕಿಸ್ತಾನ ಶಾಟ್ ಡೌನ್ ಆ್ಯನ್ ಇಂಡಿಯನ್ ಜಾಗುವರ್ ಜೆಟ್ ಅಂತೆ. PAF ಕಿಲ್ಸ್ ಸೋ ಫಾರ್ 5. ಅಬ್ಬಾ ಏನು ಖುಷಿ. ದನ್ ಲಾಂಗ್ ನೈಟ್ ಫಾರ್ ಇಂಡಿಯಾ ಕಂಟಿನ್ಯೂಸ್, ದಿಸ್ ವಿಲ್ ಹಾಂಟ್ ದೆಮ್ ಫಾರ್ ಎವರ್ ಇನ್ಶಾಲ್ಲಾ ಅಂತ ಹಾಕಿದ್ದಾರೆ. ಅದರಲ್ಲಿ ರಿಪಬ್ಲಿಕ್ ಹಿಂದಿ ಇದೆಯಲ್ಲ, ಅದ್ರದ್ದೊಂದು ಸ್ಕ್ರೀನ್ ಶಾಟ್ ಸಹಿತ ಹಾಕ್ಕೊಂಡು ಅದು ವಿಡಿಯೋವನ್ನು ಮಾರ್ಫ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅದ್ರದ್ದು ಒರಿಜಿನಾಲಿಟಿ ಏನು ಗೊತ್ತಾ? ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟಲ್ಲಿ ಅಪ್ಡೇಟೆಡ್. ಅದು 3rd April 2025 ಆಯಿತಾ. ಇದು ಇಂಡಿಯನ್ ಏರ್ಫೋರ್ಸ್ದೇನೆ ಜಾಮ್ನಗರಲ್ಲಿ ಫೈರ್ ಲವ್ ಅಂದರೆ ಆಕಾಶದಲ್ಲಿ ವಿಮಾನ ಹಾರಬೇಕಾದ್ರೇ ಬೆಂಕಿ ಹತ್ತುಕೊಂಡು ಅದು ಕ್ರ್ಯಾಶ್ ಆಗಿತ್ತು. ಆ ಫೋಟೋನ ಇಟ್ಕೊಂಡು ಇವಾಗ ಇವರಿಲ್ಲಿ ರಿಪಬ್ಲಿಕ್ ಭಾರತದ್ದು ವಿಡಿಯೋಗೆ ಅದನ್ನು ಅಟ್ಯಾಚ್ ಮಾಡಿ ಅಲ್ಲಿಂದ ಕನ್ಫರ್ಮ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸಂತೋಷ ಪಡ್ತಾ ಇದ್ದಾರೆ. ಏನು ಸಾಯನ. ಆಮೇಲೆ ಇದನ್ನ ಪಾಕಿಸ್ತಾನದ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು, ಪೊಲಿಟಿಷಿಯನ್ಗಳು, ಮೀಡಿಯಾ ಹೌಸ್ಗಳು, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಗಳು ಅಂತ ಕರ್ಸ್ಕೊಳ್ಳೋರು ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ನಡೀತಾನೆ ಇದೆ ಬಿಡಿ. ಇಲ್ಲಿ ಇಂಡಿಯಾದವರು ಏನು ಕಮ್ಮಿ ಇಲ್ಲ, ಇವರು ಸಹಿತ ಕೆಲವೊಂದು ಹಳೆ ವಿಡಿಯೋಗಳನ್ನು ತಗೊಂಡು ಅದನ್ನೆಲ್ಲ ಮಾಡೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನೋಡಿ, ಹಮೀದ್ ಮೀರ್ ಅವ್ರು ಗೊತ್ತಲ್ವ ನಿಮಗೆ? ಹಿ ಈಸ್ ಅ ವೆರಿ ಬಿಗ್ ಜರ್ನಲಿಸ್ಟ್ ಇನ್ ಪಾಕಿಸ್ತಾನ್. ತುಂಬ ದೊಡ್ಡ ಜರ್ನಲಿಸ್ಟ್ ಅಲ್ಲಿ ಹಮೀದ್ ಮೀರ್ ಅವರು. ಅವ್ರ ಮೇಲೆ ಅಟ್ಯಾಕ್ ಎಲ್ಲ ಆಗಿತ್ತು, ನಿಮಗೆ ಗೊತ್ತಿರ್ಬೋದು. ಅವರು ಯಾರೋ ತೇಜಸ್ವಿ ಪ್ರಕಾಶ್ ಅಂತ, ಇದೂ ಸಹಿತ ಒಂದು ಪಾಕಿಸ್ತಾನದ ಅಕೌಂಟ್. ಪಾಕಿಸ್ತಾನದವ್ರು ಇಂಡಿಯನ್ ನೇಮಲ್ಲಿ ಮಾಡಿಕೊಂಡು ಹಾಕ್ತಾ ಇರುವಂಥ ಪೋಸ್ಟ್ಗಳು ನೋಡಿ. ರೈಟ್ ಆಫ್ಟರ್ ಆಪರೇಷನ್ ಸಿಂಧೂರ್ ಬೈ ಅವರ್ ಫೋರ್ಸಸ್, ಬ್ಲಡಿ ಪಾಕಿಸ್ತಾನಿ ಶೂಟ್ಸ್ ಡೌನ್ 1 ರಫೇಲ್ 1 Su-30 ನಿಯರ್ ಅಕ್ನೂರ್ ಅಂತ. ಅವರೇ ಇಂಡಿಯನ್ ನೇಮ್ಗಳಲ್ಲಿ, ಹಿಂದೂ ನೇಮ್ಗಳಲ್ಲಿ ಫೇಕ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನಮ್ಮ ಆರ್ಮಿ ಅವರು ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಆರ್ಮಿ ಅವ್ರನ್ನ ಪಾಕಿಸ್ತಾನದವ್ರು ಹಿಂಗೆ ಹೊಡೆದಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಅವರೇ ಪೋಸ್ಟ್ ಮಾಡಿಕೊಂಡು ಅವರೇ ಶೇರ್ ಮಾಡ್ಕೊಳ್ಳೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಗೆಲ್ಲದೆ ಇಂಪಾರ್ಟೆಂಟ್. ನೋಡಿ, ಈ ಫೋಟೋಗೆ ಸಂಬಂಧಪಟ್ಟಂಗೂ ನೆಕ್ಸ್ಟು 21st May
ಲೈಫ್ ಹಿಸ್ಟಲ್ ಬಂದಿದೆ ಅದು, ವೆರಿ ಸ್ಯಾಡ್ ನ್ಯೂಸ್. MiG-29 ಬೈಸನ್ ಆಫ್ ದ ಇಂಡಿಯನ್ ಏರ್ ಫೋರ್ಸ್ ಕ್ರ್ಯಾಶ್ಡ್ ಲೇಟ್ ಲಾಸ್ಟ್ ನೈಟ್ ನಿಯರ್ ಮೊಗಾ, ಪಂಜಾಬ್. ನೋಡಿ ಆ ಫೋಟೋ ಇದೆ, ಅದೇ ಫೋಟೋನ ಅಲ್ಲಿ ಹಾಕ್ಕೊಂಡು ನಾನು ಹೇಳ್ತಾ ಇರೋದು 21st 4 ವರ್ಷದ ಹಿಂದಾಗಿರೋದನ್ನು ಇವಾಗ ಹಾಕ್ಕೊಂಡು ನಾವು ಹೊಡೆದಾಕ್ಬಿಟ್ಟಿದ್ದೀವಿ ಅಂತಾರೆ. ಏನು ಮಾಡೋಣ ನೀವು? ಆಮೇಲೆ ನೋಡಿ ಅಲ್ಲಿ ಮಿಲನ್ ನಜೀರ್ ರಾಜಾ ಅಂತ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸರ್, ಡೆಸ್ಟ್ರಾಯ್ಡ್ 5 ಜೆಟ್ ಅಂತೆ, 3 ಡ್ರೋನ್ ಅಂತೆ, ಮಲ್ಟಿಪಲ್ ಚೆಕ್ ಪೋಸ್ಟ್ ಅಂತೆ ಆ್ಯಂಡ್ ಕೌಂಟಿಂಗ್ ಅಂತೆ. ಯಾರು ಹೇಳಿದ್ರು ಅದು ಗೊತ್ತಿಲ್ಲ. ಅವೆಲ್ಲ ನಮಗೆ ಕೇಳಬೇಡಿ ಪ್ಲೀಸ್, ಟ್ರಸ್ಟ್ ಮೀ, ನನ್ನನ್ನು ನಂಬಿ. ನಾನು ಹೇಳ್ತಾ ಇದ್ದೀನಿ ಅಂದರೆ ಅದು ಸತ್ಯನೇ ಅನ್ನೋ ಥರ ಇದು. ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ನಂಬಿ. 5 ಜೆಟ್ ಹೊಡೆದಾಕ್ಬಿಟ್ಟಿದ್ದೀವಿ, 3 ಡ್ರೋನ್ ಹಾಕ್ಬಿಡ್ತೀವಿ, ಮಲ್ಟಿಪಲ್ ಚೆಕ್ ಪೋಸ್ಟ್ ಹೊಡೆದಾಕ್ಬಿಟ್ಟಿದ್ದೀವಿ. ಎಲ್ಲಪ್ಪ ನಿಮ್ಮ ಆರ್ಮಿ ಹೇಳಿದ್ರ? ಇಲ್ಲ. ಇಂಡಿಯನ್ ಆರ್ಮಿ ಹೇಳಿದ್ರ? ಇಲ್ಲ. ಮತ್ತಾರು ಹೇಳಿದ್ರು? ನಾವು ಹೇಳ್ತಿದ್ದೀವಲ್ಲ ಸೋಷಿಯಲ್ ಮೀಡಿಯಲ್ಲಿ ನಾವು ಹೇಳ್ತೀವಿ. ಆಮೇಲೆ ದ ಇಂಡಿಯನ್ ಆರ್ಮಿ ಅಡ್ಮಿಟ್ಸ್ ದಟ್ 3 ಫ್ರೆಂಚ್ ಮೇಡ್ ರಫೇಲ್ ಫೈಟರ್ ಜೆಟ್ಸ್ ವರ್ ಶಾಟ್ ಡೌನ್ ಅಂತ. ಯಾವಪ್ಪ ನಾವು ಇಲ್ಲಿ ಇಂಡಿಯಾದ ಮೀಡಿಯಾದವರಾಗಲಿ, ಇಂಡಿಯಾದ ಜನ ಆಗಲಿ, ನಾವು ಪ್ರೆಸ್ ಮೀಟ್ಗಳನ್ನು ನೋಡ್ತಾ ಇದ್ದೀವಿ, ಸಾಲು ಸಭೆಗಳನ್ನು ನೋಡ್ತೀವಿ, ಯಾರೂ ಕನ್ಫರ್ಮ್ ಮಾಡಿಲ್ಲ. ನಿಮಗೆ ಪಾಕಿಸ್ತಾನದಲ್ಲಿ ಇದ್ದವ್ರಿಗೆ ಬಂದ್ಬಿಟ್ಟು ಯಾರು ಬಂದು ಕನ್ಫರ್ಮ್ ಮಾಡ್ಬಿಟ್ಟು ಬಂದ್ರೆ ಹೇಳಿ. ಅಂದರೆ ಟೋಟಲಿ. ಆಮೇಲೆ ದಿ ಹಿಂದೂ ಒಂದು ಎಡ್ವರ್ಟ್ ಮಾಡೋದು ಬೆಳಗ್ಗೆ. ಹಿಂದೂ ಒಂದಿಷ್ಟು ಅಂದರೆ ಕ್ರ್ಯಾಶ್ ಆಗಿರೋ ಫ್ಲೈಟ್ ಥರದ ಹಾಗೆ ಕಾಣುವ ಕೆಲವು ಅಲ್ಯೂಮಿನಿಯಂ ಏನು ಸೆಟ್ಗಳನ್ನು, ಅಂದರೆ ಪೀಸ್ಗಳನ್ನು ನೋಡಿ ಜಸ್ಟ್ ಇನ್ ಅಂತ ಹೇಳಿ ಒಂದು 4 ಫೋಟೋ ಶೇರ್ ಮಾಡಿತ್ತು. ಅಂದರೆ ಒಂದು ಕ್ರ್ಯಾಶ್ ಆಗಿರೋ ಫ್ಲೈಟ್ ಏನೋ ಸಿಕ್ಕಿದೆ ಅಂತ. ಆಮೇಲೆ ಲಾಸ್ಟಲ್ಲಿ ಏನಾಯ್ತು ಗೊತ್ತಾ, ಅದು ಎಲ್ಲಿಗೆ ಬಂದು ನಿಂತ್ಕೋತು ಅಂತಂದರೆ, ಲಿಟ್ರಲಿ ಹಿಂದೂ ಅವರು ಸಾರಿ ಕೇಳಿದ್ರು. ವಿ ಹ್ಯಾವ್ ಡಿಲೀಟೆಡ್ ಅನ್ ಅರ್ಲಿಯರ್ ಪೋಸ್ಟ್ ಅಬೌಟ್ ಇಂಡಿಯನ್ ಏರ್ಕ್ರಾಫ್ಟ್ ಇನ್ವಾಲ್ವ್ಡ್ ಇನ್ ಆಪರೇಷನ್ ಸಿಂಧೂರ್. ದೆರ್ ಇಸ್ ನೋ ಸಚ್ ಆನ್ ರೆಕಾರ್ಡ್ ಅಫಿಷಿಯಲ್ ಇನ್ಫಾರ್ಮೇಷನ್ ಫ್ರಮ್ ಇಂಡಿಯಾ. We therefore decided to remove the post from our platforms. We regret that it created confusion among our readers. ಅಂದರೆ ಈ ನಮ್ಮ ಮೀಡಿಯಾದವ್ರಿಗೂ ಅರ್ಜೆಂಟ್ ಇದೆ ಬಿಡಿ, ಏನಾದರೂ ಒಂದು ಸಿಕ್ಬಿಟ್ರೆ ಸಾಕು. ಸೋರ್ಸಸ್ ಬೇಕು ಅಂತಿಲ್ಲ, ಯಾವುದೋ ಒಂದು ಫೋಟೋ ಬಂದರೆ ಸಾಕು, ಅದು ಮಾರ್ಫಾ ಇದೆಯಾ, ಒರಿಜಿನಲ್ ಆಗಿದೆಯಾ, ರಿಯಲ್ ಇಮೇಜ್, ಏನು ಬೇಡ, ಸಿಕ್ತಾ ಸೋರ್ಸ್ ಯಾವುದೋ ಬಂತು, ಆ ಸೋರ್ಸ್ ಪ್ರಕಾರ ಇದು ಸತ್ಯ. ಆಮೇಲೆ ಅದನ್ನು ರಿಯಾಲಿಟಿ ಚೆಕ್ ಮಾಡಿ ನೋಡಿದಾಗ ಇಲ್ಲ ಅದು ಹಂಗಲ್ಲ ಅಂತ ಗೊತ್ತಾದ್ಮೇಲೆ ಡಿಲೀಟ್ ಮಾಡಿದ್ದಾರೆ. ಆಮೇಲೆ ಇದೊಂದು ನೋಡಿ, ಇದೊಂದು ಚೆನ್ನಾಗಿದೆ. ಟುಡೇ ಇಂಡಿಯಾ ಇಂಟ್ರೊಡ್ಯೂಸ್ ಇಟ್ಸ್ ನ್ಯೂ ಫ್ಲಾಗ್ ಅಂತ. ಅಲ್ಲೇ ಬಾರ್ಡ್ರಲ್ಲಿ ನಾವು ವೈಟ್ ಫ್ಲಾಗ್ ಹಾರಿಸಿದ್ವಂತೆ, ಶಾಂತಿ ಕೋರ್ಕೊಂಡು ಸೋತ್ಬಿಟ್ವಿ ಅಂತೇಳಿ. ನನಗೆ ಅರ್ಥ ಆಗದೆ ಇರೋದು ಇವರಿಗೆಲ್ಲ ಏನು ಬಂದಿದೆ ಅಂತ. ಯುದ್ಧ ಗೆಲ್ಲೋದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಕೊಂಡ್ಬಿಟ್ರೆ ಇವರು. ಈಗ ಇದೇನಾಗುತ್ತೆ ಈಗ ನೋಡಿ, ಒಳಗಡೆ ಹೋಗಿ 50 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಒಳಗಡೆ ಹೋಗಿ ಹೊಡೆದ ಚರ್ಚ್ ಬಂದಿದ್ದಾಯ್ತು. ಈಗ ಹೊಡೆದ ಚರ್ಚ್ ಬಂದಿದ್ದಾಗಿದೆ. ಅವರಿಗೆ ರಿಟಾಲಿಯೇಟ್ ಮಾಡ್ಬೇಕು ಹೆಂಗೆ ಅನ್ನೋದು ಗೊತ್ತಾಗದೇನೆ ಬೆಳಗ್ಗೆ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿ ಒಂದು 8-10 ಜನರನ್ನು ಸಾಯಿಸಿದ್ದಾರೆ ಬಾರ್ಡ್ರಲ್ಲಿ. ಅಂದರೆ ಎಲ್ ಒ ಸಿಯಲ್ಲಿ ಲೈನ್ ಆಫ್ ಕಂಟ್ರೋಲಲ್ಲಿ ಅಲ್ಲಿಂದ ಆ ಕಡೆಯಿಂದ ಹೊಡೆದು ಒಂದಿಷ್ಟು ಮುಗ್ಧ ಒಂದಿಷ್ಟು ಜನರನ್ನು ಸಾಯಿಸಿದ್ದಾರೆ. ನಮಗೆ ಹೇಳ್ತಾರೆ ನೀವು ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರಿ. ಇಲ್ಲ, ಕ್ಲಿಯರ್ ಇದೆ. ಎಲ್ಲೆಲ್ಲಿ ಜೈಷೆ ಮೊಹಮ್ಮದ್ ಲಾಂಚ್ ಪ್ಯಾಡ್ಗಳನ್ನ ಇಟ್ಕೊಂಡಿತ್ತು, ಎಲ್ಲೆಲ್ಲಿ ಉಗ್ರರ ನೆಲೆ ಅಂತ ಬಂದಿತ್ತು, ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ಗಳಿತ್ತು, ಅಂಥ ಜಾಗಕ್ಕೇನೆ ನೀಟ್ ಏಮ್, ನೀಟ್ ಶೂಟ್, ನೀಟ್ಲಿ ಡೆಸ್ಟ್ರಾಯ್ಡ್. ಅಷ್ಟೇ ಮಾಡಿರೋದು ಇಂಡಿಯಾ. ಕ್ಲಿಯರ್ ಇದೆ, 100ಕ್ಕೂ ಹೆಚ್ಚು ಜನರನ್ನು ಮುಗಿಸ್ಬಿಟ್ಟಿದೆ ಅಂತ ಸುದ್ದಿದೆ. ಎಲ್ಲೆಲ್ಲಿ ಇವರು ಏನಾಗುತ್ತೆ ಬಾರ್ಡರ್ಗಳಲ್ಲಿ ಇಟ್ಕೊಂಡು ಅಲ್ಲೇ ಟ್ರೈನ್ ಮಾಡೋದು, ಅಲ್ಲೇ ರೆಡಿ ಮಾಡೋದು, ಅಲ್ಲೇ ಜಿಹಾದಿಗಳನ್ನು ಸೃಷ್ಟಿ ಮಾಡೋದು, ಅವ್ರನ್ನೆಲ್ಲ ಒಳಗೆ ಬಿಡೋದು, ಇದನ್ನು ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ನೋಡಿ ಟ್ರ್ಯಾಕ್ ಮಾಡಿ ಎಲ್ಲ ಹುಡುಕಿ ತೆಗೆದು ಕರೆಕ್ಟಾಗಿ ಸೆಟ್ ಮಾಡಿ ಒಬ್ಬೊಬ್ಬರು ಢಾಮ್ 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 ಅಂತ ಹೊಡೆದ್ರೆ ಹತ್ರ ಮುಗಿಸಿರೋದು. ಆ ಹೊಡೆಸ್ಕೊಂಡ್ರೆ ಅದ್ರ ಬಗ್ಗೆ ಪಾಕಿಸ್ತಾನದ ಮೀಡಿಯಾ ಮಾತಾಡಲ್ಲ, ಪಾಕಿಸ್ತಾನದವರು ಇನ್ಫ್ಲುಯೆನ್ಸರ್ಗಳ ಯಾವನೂ ಮಾತಾಡಲ್ಲ ಅದ್ರ ಬಗ್ಗೆ. ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರು ಏನು ಗೊತ್ತಾ, ಹಳೆ ಫೋಟೋ ಹಾಕೋ ನೋಡು ಅವತ್ತು ಹೊಡೆದಿದ್ದು ಇವಾಗ ಹೊಸದಾಗಿ ಫ್ರೆಶ್ ಆಗಿ ಯಾವುದಕ್ಕೋ ಒಂದು ಸೇರಿಸ್ಬಿಟ್ಟು ನಾವು ಅಲ್ಲೊಂದು ಜೆಟ್ ಹೊಡೆದ್ವಿ, ಇಲ್ಲೊಂದು ರಫೇಲ್ ಹೊಡೆದ್ವಿ, ಅಲ್ಲೊಂದು ಇದು ಹೊಡೆದ್ವಿ. ಆಮೇಲೆ ಡಿಫ್ರೆನ್ಸು ಗೊತ್ತಿಲ್ಲ, ರಫೇಲ್ ಹೆಂಗಿರುತ್ತೆ, ಮಿಗ್ ಹೆಂಗೆ ಕಾಣುತ್ತೆ, ಅವೆಲ್ಲ ಡಿಫ್ರೆನ್ಸು ಗೊತ್ತಿಲ್ಲ. ಯಾವುದೋ ಫೈಟರ್ ಜೆಟ್ ಹಾಕ್ತಾರೆ, ಅದನ್ನ ರಫೇಲ್ ಅಂತಾರೆ, ಅದನ್ನ ಮಿಗ್ ಅಂತಾರೆ, ಅದನ್ನ ಜಾಗ್ವಾರ್ ಅಂತಾರೆ, ಅವ್ರಿಗೆ ಇಷ್ಟ ಬಂದಂಗೆ. ಬಟ್ ಒಳಗೊಳಗೆ ಒಂದು ಸಂತೋಷ ಅವ್ರಿಗೆ, ನಾವೇನೋ ಒಂದು ಎಡಿಟ್ ಮಾಡಿ ಹಾಕ್ತಾ ಇದೀವಿ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯುದ್ಧ ಗೆಲ್ತಾ ಇದ್ದೀವಿ ಅಂತ. ಹಿಂಗೆ ಮಾಡ್ಕೊಂಡ್ರೆ ಸೋಷಿಯಲ್ ಮೀಡಿಯಲ್ಲೇ ಗೆಲ್ಲಬೇಕಾಗುತ್ತೆ, ರಿಯಲ್ ಯುದ್ಧ ಲೈಫಲ್ಲಿ ಗೆಲ್ಲಕ್ಕಾಗಲ್ಲ. ಇಡೀ ಪಾಕಿಸ್ತಾನವನ್ನು ಕಳ್ಕೊಂಡು ಬಾಯ್ ಬಿಡ್ಕೋಬೇಕಾಗುತ್ತೆ. ಆ ದಿನಗಳೇನು ದೂರ ಇಲ್ಲ, ವೆಯ್ಟ್ ಮಾಡಿ ನೋಡಿ. ಇವಾಗ ಇನ್ನೂ ಸಿಂಧೂರ ಭಾರತದ ಸಿಂಧೂರವೇ ನಮ್ಮ ಕಾಶ್ಮೀರ. ಆ ಸಿಂಧೂರಕ್ಕೆ ಕೈ ಹಾಕಿದ್ರಿ, ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿದ್ರಿ. ಇವಾಗ ನಿಮ್ಮನ್ನು ಸಿಂಧೂರಿಂದ ದೂರ ಮಾಡಾಯಿತು, ಇನ್ನು ದೂರನೂ ಮಾಡಬೇಕಲ್ಲ ಮ್ಯಾಪಿಂದ, ಗ್ಲೋಬಿಂದ. ಆ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ಅವನು ಯಾರೋ ಹೇಳದ್ನಂತೆ, ನನಗೂ ಹೊಡಿ ಅಂತ. ಪಾಪ ಅವತ್ತು ಪಹಲ್ಗಾಮಲ್ಲಿ ಮಂಜುನಾಥ್ ಅವ್ರ ವೈಫ್ ಹೇಳ್ತಾರಂತೆ, ಅವ್ನು ನನ್ನ ಗಂಡನ ಸಾಯಿಸಿದ್ಯಾ, ನನ್ನೂ ಸಾಯಿಸು ಅಂದರೆ ಹೋಗು ಮೋದಿಗೆ ಹೇಳು ಅಂತ ಹೇಳದ್ನಂತವನು. ಮೋದಿಗೆ ಬಂದು ಹೇಳಿದ್ರು ರಜಾ, ಮೋದಿಗೆ ಬಂದು ಹೇಳಾಯ್ತು. ಇನ್ನು ಮೋದಿ ನೋಡ್ಕೋತಾರೆ, ಆಲ್ರೆಡಿ ನೋಡ್ಕೋತಾ ಇದ್ದಾರೆ. ಇವತ್ತು
ನಮ್ಮದು ಸಂವಿಧಾನದ ಬ್ಯೂಟಿ ನೋಡ್ರಿ. ಇವತ್ತು ಮೋದಿಯವರು ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಮುರ್ಮು ಅವ್ರಿಗೆ ಫುಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ಏನಾಯಿತು, ಹೆಂಗೆ ಮಾಡಿದ್ವಿ, ವಾಟ್ ಇದು ಪ್ರೋಟೋಕಾಲ್ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯಾ. ಈ ಥರದ ಬ್ಯೂಟಿಯನ್ನು ನೀವು ಪಾಕಿಸ್ತಾನದಲ್ಲಿ ನೋಡೋಕ್ಕೆ ಸಾಧ್ಯನೂ ಇಲ್ಲ. ಅಲ್ಲ, ಅಲ್ಲಿನ ರಕ್ಷಣಾ ಸಚಿವನೇ ಸುಳ್ಳು ಹೇಳ್ತಾನೆ, ಅಲ್ಲಿನ ಮೇಜರ್ ಜರ್ನಲಿಸ್ಟ್ಗಳೇ ಸುಳ್ಳು ಹೇಳ್ತಾರೆ. ಗೊತ್ತು ಅವರಿಗೆ, ಮತ್ತೆ ಅವ್ರಿಗೂ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅವ್ರ ಹತ್ರನೂ ಗೂಗಲ್ ಇದೆ. ಮಾಡಲ್ಲ ಅವರು. ಅವ್ರಿಗೊಂದು ಏನೋ ಅಂತಾರೆ ಒಳಗೊಳಗೆ ಒಂದು ಸಮಾಧಾನ, ಇಲ್ಲ ಸುಳ್ಳಾದರೂ ಪರವಾಗಿಲ್ಲ, ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಂತ. ಈ ತರಹದ ಪಾಕಿಸ್ತಾನಕ್ಕೆ ಹೆಡೆಮೆರು ಕಟ್ಟುವ ಸಮಯ ಬಂದಿದೆ. ಹಿಂಗೆ ಯುದ್ಧ ಗೆಲ್ಲಬೇಕಷ್ಟೇ ಬಿಟ್ಟರೆ ಪಾಕಿಸ್ತಾನ ನಿಜವಾದ ಯುದ್ಧವನ್ನು ಗೆಲ್ಲಲು ಅದಕ್ಕೆ ತಾಕತ್ತು ಇಲ್ಲ, ಅದಕ್ಕೆ ಅಂತ ಇಲ್ಲ. ನೀವೇನಂತೀರಿ? ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.